ಮಟ್ಟಕ್ಕೆ ಈ ಹೂವು ತರಕಾರಿ ಹೊರಗಡೆ ಕಳಿಸಲಿಕ್ಕೆ ಈಗಾಗಲೇ ಸುಮಾರು ಒಂದು 17 ಫ್ಲೈಟ್ ಹೊರಗಡೆ ದೇಶಕ್ಕೆ ಪ್ರತಿ ವಾರ ಕೂಡ ಹೋಗ್ತಾ ಇದೆ ಅನ್ನೋ ಒಂದು ಮಾಹಿತಿ ನನಗೆ ದಾಖಲೆಗಳಲ್ಲಿ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಒಂದು ಫಲ ಮತ್ತು ಹೂವಿನ ಮಾರುಕಟ್ಟೆಯನ್ನು ಕೂಡ ಈಗಾಗಲೇ ಬೆಂಗಳೂರಿನಲ್ಲಿ ನಾವು ಏರ್ಪಾಡು ಮಾಡಿ ಅದಕ್ಕೆ ಒಂದು ಹೊಸ ರೂಪವನ್ನು ನಾವು ಕೊಡ್ತಾ ಇದ್ದೇವೆ. ಕ್ಯಾಬಿನೆಟ್ ನಲ್ಲಿ ನಮ್ಮ ಅರಣ್ಯ ಇಲಾಖೆಯ ಒಂದು ಜಾಗವನ್ನು ಸುಮಾರು 200-300 ಎಕರೆ ಜಾಗವನ್ನು ಉತ್ತರ ಬೆಂಗಳೂರಿನಲ್ಲಿ ಇದೇ ರೀತಿ ಒಂದು ಹೊಸ ಲಾಲ್ಬಾಗನ್ನ ಬಸವಣ್ಣವರ ಹೆಸರಿನಲ್ಲಿ ಇಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈ ವರ್ಷ ನಮ್ಮ ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಅರಣ್ಯ ಇಲಾಖೆಗಳು ಅದಕ್ಕೆ ಹಣವನ್ನು ಕೊಡ್ತಾ ಇದ್ದಾರೆ. ನಾನು ಕಾರ್ಪೊರೇಷನ್ ಬಿಬಿಎಂಪಿ ಗ್ರೇಟರ್ ಬೆಂಗಳೂರಿಂದ ಕೂಡ ಒಂದಷ್ಟು ದುಡ್ಡು ಸಹಾಯ ಮಾಡ್ತೀನಿ ಅಂತೇಳಿ ನಾನು ಮಾತು ಕೊಟ್ಟಿದ್ದೇನೆ. ಮುಂದಿನ ದಿನದಲ್ಲಿ ನಮ್ಮ ಅರಣ್ಯ ಇಲಾಖೆಯವರು ಒಂದು ಜಾಗ ಇದೆ ದಕ್ಷಿಣ ಭಾಗದಲ್ಲಿ, ಇಲ್ಲಿಂದ ಒಂದು 20-22 ಕಿಲೋಮೀಟರ್ ದೂರದಲ್ಲಿ ದಕ್ಷಿಣ ಭಾಗದಲ್ಲಿದೆ. ಅದನ್ನು ಕೂಡ ಇವತ್ತು ಚರ್ಚೆ ಮಾಡಿ ಮತ್ತೊಂದು ಇಂಥ ಒಂದು ಪಾರ್ಕನ್ನು ಬೆಂಗಳೂರು ನಾಗರಿಕರಿಗೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಮತ್ತು ಈ ಬೆಂಗಳೂರು ಗಾರ್ಡನ್ ಸಿಟಿ ಅಂತೇಳಿ ಇವತ್ತು ಹೆಸರನ್ನು ಪಡ್ಕೊಂಡು ಬಹಳ ಪ್ರತ್ಯೇಕವಾಗಿ ಇಡೀ ರಾಜ್ಯದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಖ್ಯಾತಿಯಾಗಿದ್ದು, ಇವತ್ತು ಬೆಂಗಳೂರಿನ ಎಲ್ಲ ಪಾರ್ಕ್ಗಳನ್ನ ದೊಡ್ಡ ಪಾರ್ಕ್ಗಳನ್ನ ನನಗಾಗಲೇ ಭೇಟಿ ಕೊಟ್ಟು ಸಾರ್ವಜನಿಕರು ಅಲ್ಲಿ ಯಾವ ರೀತಿ ಉಪಯೋಗವನ್ನು ಮಾಡಿಕೊಳ್ತಾ ಇದ್ದಾರೆ ಅಂತೇಳಿ ನಾನು ಅನೇಕ ಅಭಿವೃದ್ಧಿ ಕೆಲಸದ ಬಗ್ಗೆ ಈಗಾಗಲೇ ನಾನು ಸೂಚನೆ ಕೂಡ ನಾನು ಕೊಟ್ಟಿದ್ದೇನೆ. ಇದನ್ನ ಕಾಪಾಡಬೇಕು. ಈ ಮಧ್ಯದಲ್ಲಿ ಇಲ್ಲಿ ಡ್ಯಾಮೇಜ್ ಆಗ್ತದೆ, ಕಂಟ್ರೋಲಿಂಗ್ ಆಗ್ತದೆ, ಇದನ್ನು ರಾಜಕಾರಣ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಯಾರು ಆತಂಕ ಪಡಬೇಕಾಗಿಲ್ಲ. ಬೇರೆಯವ್ರಿಗೆ ನನಗೆ ಅದ್ರ ಬಗ್ಗೆ ಹೆಚ್ಚಿಗೆ ಆಸಕ್ತಿ. ಇದು ನಮ್ಮ ಐತಿಹಾಸಿಕವಾದಂಥ ಇದನ್ನ ಕಾಪಾಡ್ಕೊಂಡು ಹೋಗ್ಲಿಕ್ಕೆ ನಾವೆಲ್ಲ ತರದ ಪದ್ಧತಿಯನ್ನು ನಾವು ಕಾಪಾಡ್ಕೊಂಡು ಹೋಗ್ತೀವಿ. ಯಾವುದು ಡ್ಯಾಮೇಜ್ ಆಗೋದಿಲ್ಲ, ಏನು ಆಗೋದಿಲ್ಲ. ಆದರೆ ನಾಗರಿಕರ ಸೌಲಭ್ಯಕ್ಕೆ ಏನೆಲ್ಲ ಮಾಡಬೇಕು ಅದಕ್ಕೆಲ್ಲ ಬೆಂಗಳೂರು ನಗರದಲ್ಲಿ ದಟ್ಟಣೆಯ ಇರುವಂತ ಜನಸಂಖ್ಯೆ ಇದಾದಾಗ ಸುಮಾರು ಲಾಲ್ಬಾಗ್ ಆದಾಗ ಬರೀ 11 ಲಕ್ಷ ಏನು ಮಾತ್ರ ಇರ್ತದೆ ಇಡೀ ಬೆಂಗಳೂರು ನಗರದಲ್ಲಿ. ಇವತ್ತು 1,50,00,000 ಜನಸಂಖ್ಯೆ ಆಗಿದೆ. ಆದರೂ ಕೂಡ ನಾವು ಈ ಸಂದರ್ಭದಲ್ಲಿ ಬೆಂಗಳೂರು ನಗರವನ್ನು ಕಾಪಾಡಬೇಕಾದ್ರೆ ನಮ್ಮೆಲ್ಲ ಕರ್ತವ್ಯ. ಈ ಎಲ್ಲ ಪಾರ್ಕ್ಗಳನ್ನ ಕೆರೆಗಳನ್ನ ಉಳಿಸಬೇಕಾದ ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ನಮ್ಮ ಸರ್ಕಾರ ನಾನು ಅದಕ್ಕೆ ಯೋಜನೆಯನ್ನು ನಾವು ಮಾಡ್ಕೊಂಡು ಬಂದು ಅತಿ ಹೆಚ್ಚು ಹೊಸ ಪಾರ್ಕ್ಗಳನ್ನ ಸ್ಟೇಡಿಯಂಗಳನ್ನ ಇವೆಲ್ಲ ಕೂಡ ಮಾಡಲಿಕ್ಕೆ ಈಗಾಗಲೇ ಕ್ರಮವನ್ನು ಕೈಗೊಂಡು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಮಲ್ಲಿಕಾರ್ಜುನವರ ನೇತೃತ್ವದಲ್ಲಿ ಇವತ್ತು ಏನು ಈ ಕಲಾ ಪ್ರದರ್ಶನ ಆಗ್ತಾ ಇದೆ. ಎಲ್ಲ ಬೆಂಗಳೂರಿನ ನಾಗರಿಕರು, ವಿಶೇಷವಾಗಿ ಶಾಲಾ ಮಕ್ಕಳು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇವಾಗ ಈ 15 ದಿನ ಏನು 10 ದಿನ ಏನು ಇರ್ತದೆ ಇದರಲ್ಲಿ ಎಲ್ಲರೂ ಕೂಡ ತಾವೆಲ್ಲ ಪಾಲ್ಗೊಳ್ಬೇಕು. ನಾವು ಪಾಲ್ಗೊಳ್ಬೇಕಾ ಇದಕ್ಕೆ ಹೆಚ್ಚಿಗೆ ಇನ್ನು 15 ದಿನ ಸಿಗ್ತದೆ. ನಮ್ಮ ತೋಟಗಾರಿಕೆ ಇಲಾಖೆ ಎಲ್ಲ ಅಧಿಕಾರಿಗಳು ಡೈರೆಕ್ಟರ್ ಎಲ್ಲ ಕೂಡ ಬಹಳ ಉತ್ತಮ ಕೆಲಸ ಮಾಡಿದ್ದಾರೆ. ಟೀಮ್ ಕೂಡ ಬಹಳ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ. ತೇಜಸ್ವಿ ಅವರ ಕುಟುಂಬದವರು ಕೂಡ ಎಲ್ಲ ಹೆಣ್ಮಕ್ಳು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಿಗೆ, ಅವರ ಕುಟುಂಬದವರಿಗೆ ಮತ್ತು ನನ್ನ ಎಲ್ಲ ಅಧಿಕಾರಿಗಳು ಮರಿಗೌಡರ ಹೆಸರಿನಲ್ಲಿ ಅನೇಕ ಶಾಶ್ವತವಾದ ಕೆಲಸಗಳು ಕೂಡ ಇಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ ಶುಭ ಹಾರೈಸಿ ಈ ಕ್ಷೇತ್ರದ ಶಾಸಕರಿಗೆ, ರಾಘವೇಂದ್ರ ರೆಡ್ಡಿಯವರಿಗೆ ಮತ್ತು ಯುವರಾಜ ದೇವಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ ಮತ್ತೆ ನಮ್ಮ ಮಲ್ಲಿಕಾರ್ಜುನ ಅವರ ಮುಖಂಡದಲ್ಲಿ ಏನು ಮುಗಿತಾ ಇದೆ ಸಾರ್ವಜನಿಕ ಸರಿಯಾದ ಉಪಯೋಗ ಆಗಬೇಕು ಎಂದು ನಾನು ಬಯಸಿ ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿದ್ದೇನೆ. ನಮಸ್ಕಾರ. ಇದು ಬಹಳ ಪವಿತ್ರವಾದ
ಈ ಜಾಗದಲ್ಲಿ ಅದೆಲ್ಲ ಚಿಲ್ಲರೆ ವಿಚಾರನ ಚರ್ಚೆ ಮಾಡಬೇಕು. ಯಾರು ಕಾನೂನು ದೊಡ್ಡವರಲ್ಲ. ನಾನು ಹುಡುಗಿ ತಪ್ಪು ಮಾಡಿದವರ ಕ್ಷಮೆ ಕೇಳಬೇಕು. ಅದಕ್ಕೆ ಅನುಷ್ಠೆ ಕೊಡ್ತೀನಿ. ಹಾಗಾದ್ರೆ ಬಂದಿದ್ದು ಅವರಿಗೆ ರಕ್ಷಣೆ ಕೊಡಬೇಕಾದ್ರೆ ಸರ್ಕಾರ ಮಾಡ್ತದೆ. ದಿನ ನಿಮಗೆ ಬೇರೆ ಕೆಲಸ ಇಲ್ಲ.